ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪವರ್ ಕಟ್ ಸಮಸ್ಯೆ ಇದೆ. ಹೌದು, ಕ್ಷೇತ್ರದಲ್ಲೂ ಈ ಸದ್ಯಕ್ಕೆ ಬರಲಿಲ್ಲ. ಕ್ಷೇತ್ರದಲ್ಲೂ ಈ ಸಮಸ್ಯೆಗಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನ ಸೆಳೆಯುವ ಸೂಚನೆ, ಬೇರೆ ಸಮಸ್ಯೆ ಹೇಳಿ. ಈಗ 6 ಗಂಟೆಗೆ ಅಲ್ಲಲ್ಲ 6 ಗಂಟೆ ಕಾರ್ಯಕ್ರಮ ಹೋಗ್ಬೇಕಾಗ್ತಲ್ಲ, ಸಹಕಾರ ಮಾಡಿ ಕೊಡ್ಬೇಕು. ನೇಮರಾಜ್ ಭರತ್ ಆಯ್ತು ಕೂತ್ಕೊಳ್ಳಿ. ಈಗ ಅಧ್ಯಕ್ಷರೇ, ಈಗ ಕರ್ನಾಟಕ ನಿಮ್ಮ ಸಮಸ್ಯೆ ಆಗಿದೆ. ಇವತ್ತಿಂದ ಹೇಳ್ತೀನಿ ಅಧ್ಯಕ್ಷರೇ. ಸರ್ ಸಮಸ್ಯೆ ಇದೆ ಇದರಲ್ಲಿ. ಸಮಸ್ಯೆ ಏನಂತ ಹೇಳಿದ್ರೆ ಒಂದು ಮಿನಿಟ್ ಸರ್, ಒಂದು ಮಿನಿಟ್. ಓಕೆ ಸರ್, ನಾಳೆ ಹೇಳಿ. ಭರತ್ ಮಾತಾಡಿ. ಇವತ್ತು ಬೆಳಗ್ಗೆ ನಾಳೆ ಹುಬ್ಳಿ ಎಸ್ಕಾಂ ಅವರು ಎಲ್ಲ MLA ಕರೆದಿದ್ದೀನಿ. ಇವತ್ತು ಕರೆದು ಮೀಟಿಂಗ್ ಮಾಡಿದ್ದೀನಿ ಬೆಳಗ್ಗೆ. ನಾವು 9:30 ಗಂಟೆಗೆ ಸಭೆ ಕರೆದು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆ 9 ಗಂಟೆಗೆ ಮಾಡಿದೆ. ಆದರೂ ಕ್ವಶನ್ ಇರೋರು ಮಾತ್ರ ಇಲ್ಲಿಗೆ ಹೋಗಿ ಕೇಳಿ, ಬಾಕಿಯವರೊಟ್ಟಿಗೆ ಕೂತು ಮಾಡಿದ್ವಿ. ಒಬ್ಬರೇ ಒಬ್ಬರು MLAಗಳು ಎಲ್ಲ ಪಾರ್ಟಿಯವರು ಇದ್ರು ನಮ್ಮ ಜಿಲ್ಲೆ. ಇದು ಕರೆಂಟ್ ನೀವು ಈ ಮೊಸರಲ್ಲಿ ಕಲ್ಲು ಹುಡುಕಲಿಕ್ಕೆ ದಯವಿಟ್ಟು ಹೋಗಬೇಡಿ. ನೀವು ರಾಜಕೀಯ ಮಾಡ್ಕೊಳ್ಬೇಕಾದ್ರೆ ರಾಜಕೀಯ ನಿಮ್ಮ ರಾಜಕೀಯ ಕರೆಂಟ್ ಮೇಲೆ ಮಾಡಿದ್ರೆ ಈಗ ಸಚಿವರೇ, ಈಗ ಶಾಸಕರು ಪ್ರಶ್ನೆ ಕೇಳಿದ್ದಾರೆ. ಇರಿಗೇಷನ್ ಪಂಪ್ ಇರೋದು ಸೌತ್ ಕನ್ನಡ, ಹೆಚ್ಚಿಗೆ ಇರೋದು ಹುಬ್ಳಿಯಲ್ಲಿ. ಇವತ್ತು ಬೆಳಗ್ಗೆ ಹುಬ್ಳಿ MLAಗಳೊಟ್ಟಿಗೆ ಡಿಸ್ಕಸ್ ಮಾಡಿದ್ರಿ, ಒಬ್ಬರಾದ್ರೂ ಅಲ್ಲಿಲ್ಲ. ಅಲ್ಲಿ ಇವರು ನಿಮ್ ರಾಜಕೀಯ ನಮ್ಗೆ ಗೊತ್ತಿದೆ. ಮಾಡಬೇಡಿ ನಮ್ಮ ಮಟ್ಟಿಗೆ. ಮಂತ್ರಿಗಳಾಗಿ ರಾಜಕೀಯದ ಬಗ್ಗೆ ಮಾತಾಡೋದಲ್ಲ. ಆಯ್ತು, ನಿನ್ನೆ ಬೆಳಗ್ಗೆ ಜಮೀರಾಯ್ತು ಅಧ್ಯಕ್ಷೆ, ಒಬ್ಬರು ಮಾತಾಡ್ಲಿ. ಕರಾವಳಿ ಜಿಲ್ಲೆಯ ಶಾಸಕರು ಆ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ. ಅವರು ಸಚಿವರು ಆ ಸಮಸ್ಯೆಗೆ ಉತ್ತರವನ್ನ ಕೊಡಬೇಕಾಗಿದೆ, ಅವ್ರ ಕರ್ತವ್ಯ ಇದೆ. ಕೊಟ್ಟಿದ್ದೀನಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವು ಉತ್ತರ ಕೊಡಕ್ಕೆ ಅವ್ರ ಸಮಾಧಾನ ಆಗಿಲ್ಲ ಅಂದ್ರೆ ಏನಾದ್ರು ಪರಿಹಾರ ಹುಡುಕ್ಬೇಕು. ಅದ್ ಬಿಟ್ಟು ನೀವು ರಾಜಕೀಯ ಮಾಡ್ತಾ ಇದೀರಿ ಅಂತಂದ್ರೆ ಒಂದ್ ನಿಮಿಷ ನೋಡಿ ಜಾರ್ಜ್ ಅವರೇ, ನೀವು ಮಾತಾಡ್ತಾರೆ, ನಾವು ಮಾತಾಡ್ಬೇಕು. ನೀವು ಮಂತ್ರಿ ಆಗಿದ್ದವರು ನಿಮಗೆ ಅರ್ಥ ಆಗ್ತದೆ. ಈಗ ಯಾರು ಎದುರಿಸಲಿಲ್ಲ. ನೀವು ತಪ್ಪು ಮಾಹಿತಿಯನ್ನು ಸದನಕ್ಕೆ ಕೊಟ್ಟರೆ ನಾವು ಸುಮ್ಮನೆ ಇರ್ಬೇಕಾ? ನೀವು ತಪ್ಪು ಮಾಹಿತಿ ಆಯ್ತು. ಒಂದು ನಿಮಿಷ ಸುನೀಲ್ ಕುಮಾರ್ ಅವರೇ, ನೀವು ನನ್ನೊಟ್ಟಿಗೆ ಬನ್ನಿ. ನೀವು ಒಬ್ಬರ ಮಂತ್ರಿ ಉತ್ತರ ಕೊಡ್ತಾರೆ, ನೀವೇ ನಾವು ತಾಳ್ಮೆ ಹೇಳಿಲ್ಲ. ನಿಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೀವು ಅಸಮರ್ಥರೆ, ನೀವು ಅಸಮರ್ಥರೆ. ಅದಕ್ಕೋಸ್ಕರ ಲೋಡ್ ಶೆಡ್ಡಿಂಗ್ ತಾವೆಲ್ಲ ಕೂತ್ಕೊಂಡು ಒಂದು ನಿಮಿಷ ನೋಡಿ. ಆಯ್ತು, ಒಂದು ನಿಮಿಷ. ಮಾನ್ಯ ಅಧ್ಯಕ್ಷರೇ, ಭಾರಿ ತಾಳ್ಮೆ ಮಾತಾಡಿ ಕೂತ್ಕೊಳ್ಳಿ. ಭಾರಿ ತಾಳ್ಮೆಯಿಂದ ನಾನು ಹೇಳಿದ್ದೇನು, ನಾನು ಮಾತಾಡ್ತೇನೆ. ಮಾನ್ಯ ಅಧ್ಯಕ್ಷರೇ ಮಾತಾಡಲಿ. ಎಸ್ ಕೆ ಪಾಟೀಲ್, ಒಂದೇ ನಿಮಿಷ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಿ. ಅಧ್ಯಕ್ಷೆ, ನಾನು ಬಹಳ ಶಾಂತವಾಗಿ ಹೇಳಿದೆ. ನಾನು ಸಮಸ್ಯೆ ಶ್ರೀನಿವಾಸ್, ಮಾನ್ಯ ಅಧ್ಯಕ್ಷೆ ಕೂತ್ಕೊಳ್ಳಿ. ನಾನು ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ. ಒಂದ್ ನಿಮಿಷ ಇರಿ. ಆಯ್ತು, ನೀವೇನು ಚರ್ಚೆ ಕೂತ್ಕೊಂಡು ಮಾತಾಡಿ. ಟೈಮ್ ಆಯ್ತು. ಈಗ ನಾನು ಸಮಸ್ಯೆಯನ್ನ ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ. ಸಮಸ್ಯೆ ಅವರು ಪ್ರಶ್ನೆ ಕೇಳಿದರೆ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸಮಾಧಾನ ಆಗ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಮಾಧಾನಕರವಾದಂತ ಉತ್ತರವನ್ನು ಕೊಡಬೇಕೇ ವಿನ
ನೀವು ರಾಜಕೀಯ ಮಾಡಿದಿರಿ ಅಂತ ನೀವು ನಮಗೂ ರಾಜಕೀಯ ಮಾಡಕ್ ಬರುತ್ತೆ, ನಮಗೂ ರಾಜಕೀಯ ಮಾಡಕ್ ಬರುತ್ತೆ. ಒಬ್ಬ ಮಂತ್ರಿ ಆದವ್ರು ಹಿಂಗೆ ದಿಢೀರ್ ಅಂತೇಳಿ ಆ ಉದ್ವೇಗಕ್ಕೊಳಗಾದ್ರೆ ಈಗ ಉದ್ವೇಗಕ್ಕೊಳಗಾದ್ರೆ ಏನಾಗ್ಬೋದು? ನೀವು ಉದ್ವೇಗಕ್ಕೊಳಗಾಗಿ ಉತ್ತರ ಸೌತ್ ಕನ್ನಡದವರು ನಿಂತು ಮಾತಾಡಿದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಅವ್ರೊಬ್ಬರೇ ಕೇಳ್ಬೇಕಾಗಿತ್ತು. ನೀವು ಈ ಕಡೆ ಮಾಡ್ತಾರೆ ಪೊಲಿಟಿಕ್ಸ್ ಮಾಡಿದ್ರೆ ಹಿರಿಯ ಸಚಿವ ನೀವು 4 ವರ್ಷದಲ್ಲಿ ಎಷ್ಟು ಮೆಗಾವಾಟ್ ನಿಮ್ಮಷ್ಟು ಅಸಮರ್ಥ ಮಿನಿಸ್ಟ್ರು ನಾನು ನೋಡ್ಲಿಲ್ಲ. ಮಾನ್ಯ ಅಧ್ಯಕ್ಷರೇ ನೋಡಿ, ಬೆಳಿಗ್ಗೆ 9 ಗಂಟೆಗೆ ಕರೆದಿದ್ದೀರಿ, ಆಯ್ತು. 3 ದಿವಸದಿಂದ ಪ್ರಶ್ನೆ ಕಾಯ್ತಾ ಇದ್ದಾರೆ. ನೀವು ಉತ್ತರ ಸರಿ ಸಿಗ್ಲಿಲ್ಲ ಅಂದ್ರೆ 7 ಗಂಟೆ ತನಕ ಏನು ಉತ್ತರ ಕೊಡ್ಬೇಕು? ಸಮಾಧಾನ ಮಾಡಿ, ಅಲ್ಲ ಸಮಾಧಾನ ರಾಜಕೀಯ ಮಾಡಬೇಕು ಅಂದ್ರೆ ಎಲ್ಲ ಪ್ರಶ್ನೆಗೆ ಅದನ್ನೇ ಯಾಕೆ ನೀವು ಅವ್ರಿಗೆ ಬುದ್ಧಿ ಹೇಳಿ ಸರ್. ನಮಗೆ ಆಯ್ತು ಕೇಳಿ. ಈಗ ನೀವು ಸೌತ್ ಕನ್ನಡದವ್ರು ನನ್ಗೆ ಗೊತ್ತಿದೆ, ನೀವೆಲ್ಲ ಜೊತೆ ಸೇರಿ ಯಾರ ಮೇಲೆ ಅಟ್ಯಾಕ್ ಮಾಡ್ಬೇಕು ಪ್ಲಾನ್ ಮಾಡ್ತಾ ಇದ್ದೀರಾ ನನ್ಗೆ ಗೊತ್ತಿದೆ. ಈಗ ನಿಮ್ಮ ಇದೆಯಲ್ಲ, ನೀವು 4 ವರ್ಷ ಸುನಿಲ್ ಕುಮಾರ್ ಅವರೇ 4 ವರ್ಷ ಎಷ್ಟು ಮೆಗಾವಾಟ್ ಸೇರಿಸಿದ್ರ? ಈಗ ಮಿನಿಸ್ಟರ್ ಆಗಿ ಎಷ್ಟು ಮೆಗಾವಾಟ್ ಜಾಸ್ತಿ ಮಾಡಿದ್ರ? ಇವತ್ತೇನಾದ್ರು ಈ ಕಾರಣ ಬರ್ಬೇಕಾದ್ರೆ, ಇವತ್ತು ಶಾರ್ಟೇಜ್ ಬರ್ಬೇಕಾದ್ರೆ ನೀವೇ ಕಾರಣ, ನಿಮ್ಮಿಂದಾಗಿ ಆಗಿದೆ ಅಲ್ಲ. ನನ್ನ ಪ್ರದೇಶದ ಮೇಲೆ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಮಾಡ್ತಿದ್ದಾರೆ, ರಾಜಕೀಯ ಹೇಳಿಕೆಯನ್ನು ಕೊಡ್ತಿರೋದು. ನಾನು ನಿಮಗೆ ವಿನಂತಿ ಮಾಡ್ತೇನೆ, ದಯವಿಟ್ಟು ಕಡತದಿಂದ ಆಚೆ ಹೊಸ ಶಾಸಕರಿಗೆ ಹೇಳಬೇಕು ಅಂತ ತರಬೇತಿ ಕೊಡಿ, ಉತ್ತರ ಕೊಡಬೇಕು ಅಂತ ಕೂತ್ಕೊಳ್ಳಿ. ಈಗ ಚರ್ಚೆ ಪರಿಹಾರ ಸಿಗ್ತದೆ. ನೀವು ಸಚಿವರೇ ಕೂತ್ಕೊಳ್ಳಿ. ಸಚಿವ ನಾನು 1 ನಿಮಿಷ. ಅಶ್ವಥ್ 1 ಸೆಕೆಂಡ್. ಅಶ್ವಥ್ ನಾರಾಯಣ ಅವರೇ ಪ್ರಶ್ನೆ ಕೇಳಿದ ಒಬ್ರು ಅಲ್ಲ, ಅವರಿಗೆ ಸಪ್ಲಿಮೆಂಟ್ ಹೇಳಿ 1 ನಿಮಿಷ. ಸಪ್ಲಿಮೆಂಟರಿ ಕೇಳ್ಬೇಕಾನೆ ಇಡೀ ಬಿಜೆಪಿ ಬಿಟ್ಟು ಕೇಳಿದ್ರೆ ಏನು ಅರ್ಥ ಇಲ್ಲ. ಆ ರೀತಿ ಒಂದು ಒಬ್ಬರು ಸುನಿಲ್ ಕುಮಾರ್ ಹೇಳ್ತಾರೆ ಇವ್ರು ಯಾರು ಯಾರು ಇರ್ಲಿಲ್ಲ. ಅನಗತ್ಯವಾಗಿ ಮಾತಾಡಬೇಡಿ. ಅಲ್ಲಿ ಪ್ರಶ್ನೆ ಕೇಳಿದವರು ಇದ್ದಾರೆ, ಮಂತ್ರಿಗಳಿದ್ದಾರೆ. ನಾನೊಂದು ಹೇಳ್ತೇನೆ ಅಂತ ಹೇಳಿದ್ರೆ ಬರೆದುಕೊಳ್ಳಿ, 1 ಸೆಕೆಂಡ್. ಆಯ್ತು ಕೂತ್ಕೊಳ್ಳಿ ಇವ್ರೆ.